ಸಲ್ಮಾನ್ ಖಾನ್ ಅವರ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ನ 19ನೇ ಸೀಸನ್ನ ಟ್ರೇಲರ್ ಬಿಡುಗಡೆಯಾಗಿದ್ದು, ಈ ಬಾರಿ ಕಾರ್ಯಕ್ರಮ ವಿಭಿನ್ನವಾಗಿರಲಿದೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ವಾತಾವರಣ ಬದಲಾಗಿದೆ, ಥೀಮ್ ಬದಲಾಗಿದೆ ಮತ್ತು ನಿರೂಪಕರ ಶೈಲಿಯೂ ಬದಲಾಗಿದೆ. ಈ 57 ಸೆಕೆಂಡ್ಗಳ ಟ್ರೇಲರ್ನಲ್ಲಿ ಸಲ್ಮಾನ್ ಖಾನ್ ನಾಯಕನ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಟ್ರೇಲರ್ನಲ್ಲಿ ಸಲ್ಮಾನ್ ಖಾನ್ ನಾಯಕನಂತೆ ಕಾರಿನಿಂದ ಇಳಿಯುವುದನ್ನು ಕಾಣಬಹುದು. ಈ ಬಾರಿ ಕಾರ್ಯಕ್ರಮದ ಥೀಮ್ ರಾಜಕೀಯ. ಕಾರ್ಯಕ್ರಮದ ಟ್ರೇಲರ್ನಲ್ಲಿ ಸಲ್ಮಾನ್ ಖಾನ್ ಈ ಬಾರಿ ನೋಡಲಿರುವ ವಿಷಯವು 18 ರಿಂದ 19 ವರ್ಷಗಳಲ್ಲಿ ಮೊದಲ ಬಾರಿಗೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇದು 18-19 ವರ್ಷಗಳಲ್ಲಿ ಮೊದಲ ಬಾರಿಗೆ ಸಂಭವಿಸಿದೆ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಪ್ರಜಾಪ್ರಭುತ್ವ ಇರಲಿದೆ ಮತ್ತು ಹುಚ್ಚು ನಾಟಕವಲ್ಲ. ಈಗ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ನಿರ್ಧಾರವು ಮನೆಯ ಸದಸ್ಯರ ಕೈಯಲ್ಲಿದೆ. ಮನೆಯ ಸದಸ್ಯರೇ, ನಿಮಗೆ ಬೇಕಾದುದನ್ನ ಮಾಡಿ. ಈ ಬಾರಿ ಬಿಗ್ ಬಾಸ್ನಲ್ಲಿ ಮನೆಯ ಸದಸ್ಯರ ಸರ್ಕಾರ ನಮಸ್ಕಾರ ಎಂದು ಸಲ್ಮಾನ್ ಹೇಳುತ್ತಿರುವುದನ್ನು ಕಾಣಬಹುದು. ಪ್ರೀಮಿಯರ್ ದಿನದಂದು ಸಲ್ಮಾನ್ 2 ತಂಡಗಳನ್ನು ರಚಿಸಲಿದ್ದಾರೆ. ವರದಿಯ ಪ್ರಕಾರ ಈ ವರ್ಷ ಬಿಗ್ ಬಾಸ್ ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ಕೇವಲ 15 ಜನರು ಮಾತ್ರ ಇರುತ್ತಾರೆ ಮತ್ತು ಮನೆಯೊಳಗೆ ಕೇವಲ 15 ಹಾಸಿಗೆಗಳು ಇರುತ್ತವೆ. ಥೀಮ್ ರಾಜಕೀಯ ಆಗಿರುವುದರಿಂದ ಪ್ರೇಕ್ಷಕರ ಜೊತೆಗೆ ಮನೆ ಸ್ಪರ್ಧಿಗಳು ಸಹ ಮತವನ್ನ ಚಲಾಯಿಸುತ್ತಾರೆ. ಕಾರ್ಯಕ್ರಮದ ಮೊದಲ ದಿನ ಶುರುವಾಗುವ ಮೊದಲು ಸಲ್ಮಾನ್ ಖಾನ್ ಎಲ್ಲಾ ಸ್ಪರ್ಧಿಗಳನ್ನ 2 ತಂಡಗಳಾಗಿ ವಿಂಗಡಿಸುತ್ತಾರೆ ಎಂಬುದು ವರದಿಯಾಗಿದೆ. ಈ ತಂಡಗಳಲ್ಲಿ ಒಂದು ಆಡಳಿತ ಪಕ್ಷ ಮತ್ತು ಇನ್ನೊಂದು ವಿರೋಧ ಪಕ್ಷವಾಗಿರುತ್ತದೆ ಮತ್ತು ಇದರೊಂದಿಗೆ ಪ್ರತಿ ತಂಡವು ತನ್ನ ನಾಯಕನನ್ನ ಆಯ್ಕೆ ಮಾಡಬೇಕು ಮತ್ತು ಇದಕ್ಕಾಗಿ ಮತದಾನವನ್ನ ಮಾಡಲಾಗುತ್ತದೆ. ಬಿಗ್ ಬಾಸ್ 19 ಇದೇ ತಿಂಗಳು ಆಗಸ್ಟ್ 24ರಿಂದ ಪ್ರಾರಂಭವಾಗಲಿದೆ. ಆದರೂ ಸಲ್ಮಾನ್ ಖಾನ್ ಆಗಸ್ಟ್ 22 ಮತ್ತು 23ರಂದು ಗ್ರ್ಯಾಂಡ್ ಪ್ರೀಮಿಯರ್ ಸಂಚಿಕೆಯನ್ನು ಚಿತ್ರೀಕರಿಸಲಿದ್ದಾರೆ. ಈ ಬಾರಿ ಪ್ರಸಿದ್ಧ ರಾಜಕಾರಣಿ ಕೂಡ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇರುತ್ತಾರೆ ಎಂದು ವರದಿಯಾಗಿದೆ. ಸ್ಪರ್ಧಿಗಳ ಪಟ್ಟಿಯಲ್ಲಿ ರ್ಯಾಪರ್ ರಫ್ತಾರ್ನಿಂದ ಹಿಡಿದು ಕೆಲವು ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳವರೆಗೆ ಹೆಸರುಗಳಿವೆ. ರತಿ ಪಾಂಡೆ, ಹುನಾರ್ ಅಲಿ, ಅಪೂರ್ವ ಮಕೀಜಾ, ಶ್ರೀ ಫೈಜು, ಧನುಶ್ರೀ ವರ್ಮಾ, ಶ್ರೀರಾಮ್ ಚಂದ್ರ, ಮೀರಾ ದಿಯೋಸ್ ತಲೆ ಮತ್ತು ಭಾವಿಕಾ ಶರ್ಮಾ ಅವರಂತಹ ಅನೇಕ ಹೆಸರುಗಳಿದೆ ಎಂದು ಹೇಳಲಾಗುತ್ತಿದೆ. ಮೊದಲ ಬಾರಿಗೆ ಪ್ರಸಿದ್ಧ ಎಐ ಗೊಂಬೆ ಹಬೂಬು ಕೂಡ ಈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಬಹುದು ಎಂಬ ಚರ್ಚೆ ಆರಂಭದಿಂದಲೂ ನಡೆಯುತ್ತಿದೆ.